2028 ನನ್ನದೇ ನಾಯಕತ್ವ ಅಂತ ಹೇಳಿದ್ದಾರೆ. 2028 ಹೇಳ್ಕೊಂಡವ್ರೆ. ಅವ್ರು ಕಡೆಯವರೆಲ್ಲ ಇವ್ರು ಎಲ್ಲಿ ನಿವೃತ್ತರಾಗ್ತಾರೆ, ನಿವೃತ್ತಿ ಅನ್ನೋದು ಇಲ್ವೇ ಇಲ್ಲ, ಮತ್ತೆ ಇವರು ಓಡಾಡ್ತಾರೆ, ಏನೇನೋ ಇದೆ ಅಲ್ಲಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ಏನೇನೋ ಇದೆ, ಏನೇನೋ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಈ ಬಾರಿ ಸಿಎಂ ಆಗೋದು ಕನಸು ಸರ್? ಹಾಗಾದ್ರೆ ಇದು ನಾನು ಹೇಳಕ್ಕಾಗಲ್ಲ, ಅದು ಯಾರೋ ಸ್ವಾಮಿಗಳು ಹೇಳ್ತಾವ್ರೆ, ನಾವು ಹೇಳಕ್ಕಾಗಲ್ಲ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ನಾನು ಏನಾರು ಈ ಇದು ಹೇಳಿದ್ರೆ ಶಾಸ್ತ್ರ ಹೇಳೋದಾದ್ರೆ ಹೇಳ್ಬೋದು. ಈ ಮಠಾಧಿಪತಿಗಳು ಈಗ ಶುರು ಮಾಡಿಬಿಟ್ಟಿದ್ದಾರೆ. ಮಠಾಧಿಪತಿಗಳು ಪಾಪ ಅದು ಯಾಕೆ ಶುರು ಮಾಡಿದ್ರು ಗೊತ್ತಿಲ್ಲ. ನನಗೆ ಮಠಾಧಿಪತಿಗಳ ಬಗ್ಗೆ ಗೌರವ ಇದೆ, ಅದು ಯಾಕೆ ಹಂಗಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಬೇಕು ಈ ರಾಜಕೀಯ, ಯಾಕೆ ಬೇಕು? ಯಾರು ಇದ್ದರೇನು, ಯಾರು ಹೋದ್ರೇನು, ಅವ್ರದ್ದೇ ಆದಂಥ ಒಂದು ಚಿಂತನೆ ಮಠಾಧಿಪತಿಗಳಿಗೆ ಇದೆ. ಇವರಾಗಬೇಕು ಅವರಾಗಬೇಕು ಅಂತೇಳಿ ನೀವು ಯಾರು ಹೇಳೋಕ್ಕೆ? ನೀವು ಒಳ್ಳೆ ಕತೆ, ಭಾಳ ಕಷ್ಟ ಆಗ್ಬಿಟ್ಟಿದೆ. ಒಂದು ಕಡೆ ಮಠಾಧಿಪತಿಗಳು, ಒಂದು ಕಡೆ ರಾಜಗುರುಗಳು, ಒಂದು ಕಡೆ ಹಿಂಗೆ ಭಾರಿ ಅತಿಯಾಗಿದೆ. ಆದ್ದರಿಂದ ನನಗನ್ನಿಸ್ತದೆ ಭಾಳ ಗಂಭೀರವಾಗಿ ನೀವು ಕಾಂಗ್ರೆಸ್ನವರು ಮಂತ್ರಿಗಳು ಸರ್ಕಾರ ನಡ್ಕೊಂಡು ಕರ್ನಾಟಕ ರಾಜ್ಯದ ಸಮಸ್ಯೆಗಳು ಸಾವಿರಾರಿದೆ, ಸಮಸ್ಯೆಗಳನ್ನು ಮರೆತು ನೀವು ಮಂತ್ರಿಮಂಡಲದ ಬಗ್ಗೆ ಕಿತ್ತಾಡಿದ್ರೆ ಇದು ರಾಜ್ಯಕ್ಕೆ ನಾಡಿಗೆ ಮಾಡಿದಂಥ ಅಗೌರವ. 2028 ನನ್ನದೇ ನಾಯಕತ್ವ ಅಂತ ಹೇಳಿದ್ದಾರೆ. 2028 ಹೇಳ್ಕೊಂಡವ್ರೆ. ಅವ್ರು ಕಡೆಯವರೆಲ್ಲ ಇವ್ರು ಎಲ್ಲಿ ನಿವೃತ್ತರಾಗ್ತಾರೆ, ನಿವೃತ್ತಿ ಅನ್ನೋದು ಇಲ್ವೇ ಇಲ್ಲ, ಮತ್ತೆ ಇವರು ಓಡಾಡ್ತಾರೆ, ಏನೇನೋ ಇದೆ ಅಲ್ಲಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ಏನೇನೋ ಇದೆ, ಏನೇನೋ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಈ ಬಾರಿ ಸಿಎಂ ಆಗೋದು ಕನಸು ಸರ್? ಹಾಗಾದ್ರೆ ಇದು ನಾನು ಹೇಳಕ್ಕಾಗಲ್ಲ, ಅದು ಯಾರೋ ಸ್ವಾಮಿಗಳು ಹೇಳ್ತಾವ್ರೆ, ನಾವು ಹೇಳಕ್ಕಾಗಲ್ಲ. ನಾನು ಏನಾರು ಈ ಇದು ಹೇಳಿದ್ರೆ ಶಾಸ್ತ್ರ ಹೇಳೋದಾದ್ರೆ ಹೇಳ್ಬೋದು. ಈ ಮಠಾಧಿಪತಿಗಳು ಈಗ ಶುರು ಮಾಡಿಬಿಟ್ಟಿದ್ದಾರೆ. ಮಠಾಧಿಪತಿಗಳು ಪಾಪ ಅದು ಯಾಕೆ ಶುರು ಮಾಡಿದ್ರೋ ಗೊತ್ತಿಲ್ಲ. ನನಗೆ ಮಠಾಧಿಪತಿಗಳ ಬಗ್ಗೆ ಗೌರವ ಇದೆ, ಅದು ಯಾಕೆ ಹಂಗಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಬೇಕು ಈ ರಾಜಕೀಯ, ಯಾಕೆ ಬೇಕು? ಯಾರು ಇದ್ದರೇನು, ಯಾರು ಹೋದ್ರೇನು, ಅವ್ರದ್ದೇ ಆದಂಥ ಒಂದು ಚಿಂತನೆ ಮಠಾಧಿಪತಿಗಳಿಗೆ ಇದೆ. ಇವರಾಗಬೇಕು ಅವರಾಗಬೇಕು ಅಂತೇಳಿ ನೀವು ಯಾರು ಹೇಳೋಕ್ಕೆ? ನೀವು ಒಳ್ಳೆ ಕತೆ, ಭಾಳ ಕಷ್ಟ ಆಗ್ಬಿಟ್ಟಿದೆ. ಒಂದು ಕಡೆ ಮಠಾಧಿಪತಿಗಳು, ಒಂದು ಕಡೆ ರಾಜಗುರುಗಳು, ಒಂದು ಕಡೆ ಹಿಂಗೆ ಭಾರಿ ಅತಿಯಾಗಿದೆ. ಆದ್ದರಿಂದ ನನಗನ್ನಿಸ್ತದೆ ಭಾಳ ಗಂಭೀರವಾಗಿ ನೀವು ಕಾಂಗ್ರೆಸ್ನವರು ಮಂತ್ರಿಗಳು ಸರ್ಕಾರ ನಡ್ಕೊಂಡು ಕರ್ನಾಟಕ ರಾಜ್ಯದ ಸಮಸ್ಯೆಗಳು ಸಾವಿರಾರಿದೆ, ಸಮಸ್ಯೆಗಳನ್ನು ಮರೆತು ನೀವು ಮಂತ್ರಿಮಂಡಲದ ಬಗ್ಗೆ ಕಿತ್ತಾಡಿದ್ರೆ ಇದು ರಾಜ್ಯಕ್ಕೆ ನಾಡಿಗೆ ಮಾಡಿದಂಥ ಅಗೌರವ.